ಇನ್ನೊಂದು ಕಡೆ ಈಗ ಅಮೆರಿಕಾಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಇರಾನ್. ಆ ಮೂಲಕ ಅಮೆರಿಕಾದ ಒಂದು ಪವರ್ಫುಲ್ F-35 ಜೆಟ್ ಅದನ್ನ ಹೊಡೆದಾಕಿದೆ. ಲಾಸ್ಟ್ ಟೈಮ್ ಕೂಡ F-35ನ ಹೊಡೆದಾಗ ಅಮೆರಿಕ ಹೇಳ್ಕೊಂಡಿತ್ತು ಇಲ್ಲ ಇದೊಂದು ಫ್ರೆಂಡ್ಲಿ ಫೈರ್ ಅಲ್ಲಿ ಆಗಿರುವಂತಹ ಒಂದು ಲಾಸ್ ಅಷ್ಟೇನೆ ಅನ್ನುವಂಥದ್ದನ್ನು ಹೇಳಿತ್ತು. ಆದರೆ ಅದನ್ನು ವಿಡಿಯೋ ರಿಲೀಸ್ ಮಾಡಿದೆ. ಈಗ 900 ಕೋಟಿ ರೂಪಾಯಿ ಮೌಲ್ಯದ F-35 ಫೈಟರ್ ಜೆಟ್ ಇದು. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ವಾಯುನೆಲೆ ಬಳಿ ದಾಳಿ ಆಯಿತು. ದಾಳಿ ಆಗ್ತಾ ಇದ್ದಂತೆ F-35 ಜೆಟ್ ತುರ್ತು ಲ್ಯಾಂಡಿಂಗ್ ಆಗಿದೆ. ಅಲ್ಲಿ ನೋಡಿ ಅಲ್ಲಿ ಇದನ್ನ ವಿಡಿಯೋ ಈಗ ಇರಾನ್ ರಿಲೀಸ್ ಮಾಡಿರೋದು. ಫೈಟರ್ ಜೆಟ್ನಲ್ಲಿ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಅಂತ ಹೇಳಿ ಇದ್ರು. ಅವರು ಪ್ಯಾರಾಚೂಟನ್ನು ತಗೊಂಡು ಕೆಳಗಿಳಿದಿದ್ದಾರೆ. ಅವ್ರು ಸೇಫ್ ಆಗಿದ್ದಾರೆ. IRGCಯಿಂದ ಈ F-35 ಮೇಲೆ ದಾಳಿಯ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಅಮೆರಿಕದ ಹೈ ಟೆಕ್ನಾಲಜಿಯ F-35 ಫೈಟರ್ ಜೆಟ್ ಇದನ್ನು ನಾವು ಹೊಡೆದು ಹಾಕಿದ್ದೀವಿ ಅನ್ನುವಂಥದ್ದನ್ನು ಈ ಮುಂಚೆನೇ ಕ್ಲೇಮ್ ಮಾಡಿತ್ತು ಇರಾನ್. ಬಟ್ ಆಗ ಟ್ರಂಪ್ ಇಲ್ಲ ನಮ್ಮ F-35 ಜೆಟ್ ಏನು ಆಗಿಲ್ಲ ಅನ್ನುವಂಥದ್ದನ್ನು ಅಮೆರಿಕದಿಂದ ಕೆಲವೊಂದಷ್ಟು ಸ್ಪಷ್ಟನೆಯನ್ನು ಕೊಡಲಾಗಿತ್ತು. ಇದೊಂದು ಫ್ರೆಂಡ್ಲಿ ಫೈರ್ ಆಯಿತು. ಸೊ ಹಾಗಾಗಿ ಅದು ಈ ರೀತಿಯಾದಂಥ ಒಂದು ಡ್ಯಾಮೇಜ್ ಆಗಿದೆ ಅಷ್ಟು ಬಿಟ್ಟರೆ ಇರಾನ್ ಏನು ಹೊಡೆದಿಲ್ಲ ಅನ್ನುವಂಥದ್ದನ್ನು ಹೇಳಿತ್ತು. ಬಟ್ ಈಗ ನೋಡಿ ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಸುಮಾರು 900 ಕೋಟಿ ರೂಪಾಯಿ ಮೌಲ್ಯದ F-35 ಫೈಟರ್ ಜೆಟ್ ಇದು. ಇದೇ ಥರದ ಲಾಸಸ್ ಈಗ ಅಮೆರಿಕಕ್ಕೆ ಆಗ್ತಾ ಇರೋಂಥದ್ದು. ಯಾಕಂದರೆ ಇರಾನ್ ತಾನೇ ದೇಶಿ ನಿರ್ಮಿತ ಕೆಲವೊಂದಷ್ಟು ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ಬಳಸ್ತಾ ಇದೆ ಈ ಅಟ್ಯಾಕ್ನಲ್ಲಿ. ಸೊ ಅದು ಕೆಲವು ಕೋಟಿಗಳಲ್ಲಿ ಆಗುತ್ತೆ. ಸೊ ಅಂಥ ಒಂದು ಸ್ವಲ್ಪ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ ತಯಾರಾಗಿರುವಂತಹ ವೆಪನ್ಗಳು. ಬಟ್ ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಅಮೆರಿಕ ಬಳಸ್ತಾ ಇರುವಂಥದ್ದು ಹೆಚ್ಚು ಕೋಟ್ಯಾಂತರ ಡಾಲರ್ಗಳನ್ನು ವ್ಯಯಿಸಿ ಮಾಡಿರುವಂಥ ಕೆಲವೊಂದಷ್ಟು ಫೈಟರ್ ಯುದ್ಧ ಜೆಟ್ಗಳನ್ನು, ಜೊತೆಗೆ ಆ ಇಂಟರ್ಸೆಪ್ಟ್ ಮಿಸೈಲ್ಗಳನ್ನು. ಸೊ ಹಾಗಾಗಿ ಅಮೆರಿಕಕ್ಕೆ ಹೆಚ್ಚಿನ ಒಂದು ಹೊಡೆತ ಬೀಳ್ತಾ ಇದೆ. ಆರ್ಥಿಕತೆ ಮೇಲೂ ಕೂಡ ಹೊಡೆತ ಬೀಳ್ತಾ ಇದೆ. ಸೊ ಇದು ಯುದ್ಧದ ಪರಿಸ್ಥಿತಿ ಸದ್ಯಕ್ಕೆ. ನಮ್ಮ ಪ್ರತಿನಿಧಿ ಹರೀಶ್ ಈಗ ವಾರ್ ರೂಮಿಂದ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಹರೀಶ್, ವೆಲ್ಕಮ್. ಇವತ್ತಿನ ಒಂದು ಘಟನಾವಳಿಗಳನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ನಾವು ಇವತ್ತು ಮಾತಾಡಬೇಕಾಗಿರೋದು ರಾಸ್ ಲಫಾನ್ ಬಗ್ಗೆ. ಸೊ ಈ ರಾಸ್ ಲಫಾನ್ ಎಷ್ಟು ಮುಖ್ಯವಾಗುತ್ತೆ ಭಾರತದ ಪಾಯಿಂಟ್ ಆಫ್ ವ್ಯೂನ ಕೂಡ ನೋಡ್ತಾ ಹೋದರೆ, ಯಾಕಂದರೆ LNG ಅತಿ ಹೆಚ್ಚಿನ ಒಂದು ಅತಿ ದೊಡ್ಡ ಒಂದು ತೈಲ ಘಟಕ LNG ಘಟಕ ಆಗಿತ್ತು ರಾಸ್ ಲಫಾನ್. ಸೊ ಇದ್ರ ಮೇಲೆ ಹೊಡೆದಿರುವಂಥದ್ದು ಈಗ ಮುಂದಿನ ಒಂದು 3 ರಿಂದ 5 ವರ್ಷಗಳು ಬೇಕಾಗುತ್ತೆ ಇದು ರಿಕವರಿ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಶೇಕಡ ಜಾಗತಿಕವಾಗಿ 17% ಕುಸಿತವಾಗುವಂಥದ್ದನ್ನು ಕಾಣ್ತಾ ಇದ್ದೀವಿ. ಭಾರತದ ಪಾಯಿಂಟ್ ಆಫ್ ವ್ಯೂ, ಭಾರತಕ್ಕೆ ಎಷ್ಟು ಮಟ್ಟಿಗೆ ಲಾಸ್, ಜೊತೆಗೆ ಜಗತ್ತಿನ ಬೇರೆ ರಾಷ್ಟ್ರಗಳಿಗೂ ಕೂಡ ಎಷ್ಟು ಮಟ್ಟಿಗೆ LNG ಕೊರತೆ ಆಗಬಹುದು, ಲಾಸ್ ಆಗಬಹುದು, ಹೇಗೆ ವಿಶ್ಲೇಷಿಸ್ತೀರಿ ಇದನ್ನು ಹರೀಶ್? ರೆಹಮಾನ್, ಈಗ ಇರಾನ್ ಅಣು ಅಸ್ತ್ರವನ್ನು ಹೊಂದಬಾರದು, ಪರಮಾಣು ಶಕ್ತಿಯಾಗಿ ಹೊಂಬಾರದು ಅನ್ನುವಂತಹ ದೃಷ್ಟಿಯಿಂದನೇ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಆದರೆ ಹರ್ಮುಜ್ ಜಲಸಂಧಿಯನ್ನು ಮುಚ್ಚೋದಿದೆಯಲ್ಲ, ಅದು ಪರಮಾಣು ಬಾಂಬ್ ಹಾಕೋದಕ್ಕಿಂತ ಹೆಚ್ಚಿನ ಶಕ್ತಿ ಆಗುತ್ತೆ ಮತ್ತು ಹೆಚ್ಚಿನ ಹೊಡೆತವನ್ನು ಈಗ ಇರಾನ್ ಬೇರೆ ದೇಶಗಳಿಗೆ ಕೊಡ್ತಾ ಇರುವಂತಹದ್ದು. ಅದರಲ್ಲೂ ಬಹು ಮುಖ್ಯವಾಗಿ ರಾಸ್ ಲಫಾನ್ ಕತಾರ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ ತೈಲ ಸಂಗ್ರಹ ಘಟಕದ ಮೇಲೆ ಇರಾನ್ ಮಾಡಿರ್ತಕ್ಕಂಥ ದಾಳಿ ಏನಿದೆ, ಇದರಿಂದ ವಿಶ್ವ ಚೇತರಿಸ್ಕೊಳ್ಳಿಕ್ಕೆ 3 ರಿಂದ 4 ವರ್ಷಗಳು ಬೇಕಾಗುತ್ತೆ ಅನ್ನುವಂಥ ವಿಶ್ಲೇಷಣೆ ನಡೀತಾ ಇದೆ. ಯಾಕಂತಂದರೆ ಈ ರಾಸ್ ಲಫಾನ್ ಘಟಕದಿಂದ, ತೈಲ ಘಟಕದಿಂದ ಸುಮಾರು 17% ಗ್ಯಾಸ್ ಇಲ್ಲಿಂದನೇ ವಿವಿಧ ದೇಶಗಳಿಗೆ ಹೋಗುತ್ತೆ. ಅದರಲ್ಲೂ ಬಹು ಮುಖ್ಯವಾಗಿ ಜಪಾನ್, ಚೈನಾ, ಪೂರ್ವ ಏಷ್ಯಾ ಆಗಿರ್ಬೋದು, ದಕ್ಷಿಣ ಏಷ್ಯಾದ ಅನೇಕ ರಾಷ್ಟ್ರಗಳು ಈ ಒಂದು ತೈಲ ಘಟಕವನ್ನೇ ನೆಚ್ಕೊಂಡಿರುವಂತಹದ್ದು. ಅದರಲ್ಲೂ ಬಹು ಮುಖ್ಯವಾಗಿ ಭಾರತ 50% LNG ಮತ್ತು LPGಯನ್ನು ಇದರಿಂದನೇ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು. ಇದನ್ನು ಭಾರತ ಸರ್ಕಾರವೇ ಅಧಿಕೃತವಾಗಿ ಹೇಳಿದೆ. ಇರಾನ್ ಮಾಡಿರ್ತಕ್ಕಂತಹ ಕತಾರ್ನ ರಾಸ್ ಲಫಾನ್ ಮೇಲೆ ಮಾಡಿರ್ತಕ್ಕಂಥ ದಾಳಿ ಭಾರತದ LNGಯ ಮೇಲೆ 50% ಹೊಡೆತವನ್ನು ಕೊಡುತ್ತೆ ಅನ್ನುವಂತಹದ್ದು. LNG ಬಳಕೆ ಎಲ್ಲಾಗುತ್ತೆ ಅಂದರೆ ದೊಡ್ಡ ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ LNG ಬಳಕೆ ಆಗುತ್ತೆ. ಅಂದರೆ ದೊಡ್ಡ ಉದ್ಯಮಗಳಿಗೆ ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಇದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಕಂಟಕ ಆಗಿದೆ. ಮತ್ತು ಆರ್ಥಿಕ ಹೊಡೆತವನ್ನು ಈ ರಾಸ್ ಲಫಾನ್ ಘಟಕದ ಮೇಲೆ ಆಗಿರ್ತಕ್ಕಂಥ ದಾಳಿಯಿಂದ ಆಗಿದೆ ಅನ್ನುವಂಥ ವಿಶ್ಲೇಷಣೆಗಳು ನಡೀತಾ ಇದೆ. ಮತ್ತು ಅಮೆರಿಕದ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಈ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸಿ ಅನ್ನುವಂತಹದ್ದು. ಯಾವಾಗ ಇಸ್ರೇಲ್ ಅಸಲುಯೆ ಅನ್ನುವಂತಹ ಒಂದು ದೊಡ್ಡ ತೈಲ ಘಟಕ ಏನಿತ್ತು ಸೌತ್ ಫಾರ್ಸ್ನಲ್ಲಿ, ಇಲ್ಲಿ ಒಂದು ದಾಳಿಯನ್ನು ಇಸ್ರೇಲ್ ಮಾಡ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಮಾಡಿದಂತಹ ದಾಳಿ ಏನಿದೆ ರಾಸ್ ಲಫಾನ್ ಮೇಲೆ, ಇದು ವಿಶ್ವಕ್ಕೆ ದೊಡ್ಡ ಕಂಟಕ, ಅಂದರೆ ಜಾಗತಿಕವಾಗಿ ದೊಡ್ಡ ಹೊಡೆತ ಕೊಡುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಮತ್ತು ಆ ಕಂಪನಿಯ CEO ಕೂಡ ಹೇಳ್ಕೊಂಡಿದ್ದಾರೆ, ಇಡೀ ಈ ಒಂದು ರಾಸ್ ಲಫಾನ್ ಮತ್ತೆ ರೆಡಿ ಆಗಬೇಕು ಅಂತಂದರೆ 3 ರಿಂದ 5 ವರ್ಷಗಳು ಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇಡೀ ರಾಸ್ ಲಫಾನ್ ತೈಲ ಘಟಕ ಏನಿದೆ ಸಂಪೂರ್ಣ ಸುಟ್ಟು
ಸುಟ್ಟು ಭಸ್ಮ ಆಗಿರುವಂಥದ್ದು, ಮತ್ತು ಅದನ್ನು ಮರುಸೃಷ್ಟಿ ಮಾಡಬೇಕಾಗಿದೆ, ಅದನ್ನು ಹೊಸದಾಗಿ ಕಟ್ಟಬೇಕಾಗಿದೆ. ಕಟ್ಟೋದಕ್ಕೆ 3-4 ವರ್ಷಗಳು ಬೇಕಾಗುತ್ತೆ. ಅಲ್ಲಿಯವರೆಗೂ ಕೂಡ ಜಗತ್ತಿಗೆ 17% ಎಲ್ ಎನ್ ಜಿ ಏನು ವಿವಿಧ ದೇಶಗಳ ಹಂಚಿಕೆ ಆಗ್ತಿತ್ತು ಅದು ಕಟ್ಟಾಗುತ್ತೆ ಅನ್ನುವಂತಹದ್ದು. ರೆಹಮಾನ್. ಎಸ್ ಹರೀಶ್ ಹೋಲ್ಡ್, ನಾನು ಮತ್ತೆ ಮಾತಾಡ್ತೀನಿ. ಇನ್ನು ಕೆಲವೊಂದಷ್ಟು ವಿಚಾರಗಳಿವೆ, ನಾವು ಚರ್ಚೆ ಮಾಡ್ತಾ ಹೋಗೋಣ.